ತಾತ್ಕಾಲಿಕವಾಗಿ ಬಸ್ ಮುಷ್ಕರ ಈಗ ವಾಪಸ್ಸಾಗಿದೆ ಜಂಟಿ ಕ್ರಿಯಾ ಸಮಿತಿಯಿಂದ. ಎಂದಿನಂತೆ ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ಸಂಚಾರವನ್ನು ನಿರ್ವಹಿಸ್ತಾ ಇವೆ. ಕೆಎಸ್ಆರ್ಟಿಸಿ ಬಸ್ಗಳು ದೂರಿಗೆ ಪ್ರಯಾಣ ಬೆಳೆಸಬೇಕು, ನೀವು ಮೆಜೆಸ್ಟಿಕ್ ಹೋಗಬೇಕು ಅಥವಾ ಇನ್ನೆಲ್ಲಾದರೂ ಹೋಗಬೇಕು, ಎಲ್ಲೂ ಹೋದರೂ ಕೂಡ ನಿಮಗೆ ಬಸ್ಗಳ ಸಂಚಾರ ಎಂದಿನಂತಿದೆ. ಬೇರೆ ಬೇರೆ ಊರುಗಳಿಗೂ ಕೂಡ ಮೆಜೆಸ್ಟಿಕ್ನಿಂದ ಬಸ್ಗಳು ತೆರಳುತ್ತಾ ಇದೆ. ಸ್ಯಾಟಲೈಟ್ ಬಸ್ ಸ್ಟಾಪಿಂದನೂ ಕೂಡ ಬಸ್ಗಳು ಆಪರೇಟ್ ಆಗ್ತಾ ಇದೆ. ಬಸ್ಗಳ ಮುಷ್ಕರ ತಾತ್ಕಾಲಿಕವಾಗಿ ಈಗ ಅಂತ್ಯವಾಗಿರೋದ್ರಿಂದ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ. ಬಟ್ ಪ್ರಯಾಣಿಕರು ಬರ್ತಾರಾ, ಅದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಜನ ಹೆದರ್ಕೊಂಡಿದ್ರು, ಯಾಕೆಂದರೆ ಸಂಚಾರ ನಾಡಿಗೆ ಸ್ತಬ್ಧವಾಗಿಬಿಟ್ರೆ ಜನ ಎಲ್ಲೋಗಬೇಕು, ಬೇರೆ ಊರುಗಳಿಗೆ ಹೋಗಬೇಕು ಅಂದರೆ ಅದನ್ನೇ ನಂಬಿರ್ತಕ್ಕಂಥವ್ರು. ಬೆಂಗಳೂರಿನಲ್ಲೂ BMTCಯನ್ನು ನಂಬಿರುವ ದೊಡ್ಡ ವರ್ಗ ಇದೆ. ಓಕೆ, KSRTC ಬಸ್ ನಿಲ್ದಾಣ ಮೆಜೆಸ್ಟಿಕ್ನಿಂದ ನನ್ನ ಕೊಲೀಗ್ ಲೋಕೇಶ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಲೋಕೇಶ್, ಬೆಳಗ್ಗೆಯಿಂದಲೂ ತಾವು ಅಲ್ಲಿಂದನೇ ವರದಿ ಮಾಡ್ತಾ ಇದ್ರಿ, ಬಸ್ಗಳಿವೆ, ಪ್ರಯಾಣಿಕರ ಸಂಖ್ಯೆ ಕಡಿಮೆ ಅಂತ ಹೇಳ್ತಾ ಇದ್ರಿ. ಈಗ ಮುಷ್ಕರ ವಾಪಸ್ಸಾದ ಬಳಿಕನೂ ಯಥಾಸ್ಥಿತಿ ಮುಂದುವರಿತಾ ಇದೆಯಾ? ಜನ ಬರ್ತಾ ಇದ್ದಾರಾ ಹೇಗೆ? ಅರವಿಂದ್, ಈಗ KSRTC ಬಸ್ ನಿಲ್ದಾಣದ ಕಡೆ ಜನ ಮುಖ ಮಾಡ್ತಾ ಇರ್ತಕ್ಕಂಥದ್ದು ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತೀನಿ. ಈಗಾಗಲೇ ಪ್ರಯಾಣಿಕರನ್ನ ತಾವು ನೋಡ್ಬೋದಾಗಿದೆ. ಮಧ್ಯಾಹ್ನ ಬೆರಳೆಣಿಕೆಯಷ್ಟು ಜನರಿದ್ರು, ಈಗ ಅಲ್ಲಲ್ಲಿ ಪ್ರಯಾಣಿಕರು ಕಾಣ್ತಾ ಇದ್ದಾರೆ. ಬೇರೆ ಬೇರೆ ಕಡೆಗೆ ಹೋಗ್ಲಿಕ್ಕೆ ಈಗ ಮುಂದಾಗ್ತಾ ಇರ್ತಕ್ಕಂಥದ್ದು. ಮುಷ್ಕರ ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ KSRTC ಬಸ್ ಸೇವೆ ಇದೆ. ಈಗಲೂ ಕೂಡ ಯಥಾಸ್ಥಿತಿ ಇದೆ, ಯಾವುದೇ ರೀತಿಯ ವ್ಯತ್ಯಯ ಇಲ್ಲ. ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ಲಿಕ್ಕೆ ಬಸ್ಗಳು ಹೊರಡ್ತಾ ಇರ್ತಕ್ಕಂಥದ್ದು. ಪ್ರಯಾಣಿಕರಿಗೂ ಕೂಡ ಬಸ್ಗಳ ಕಡೆ ಮುಖ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಬೇರೆ ಜಿಲ್ಲೆಗೆ ಹೋಗ್ಲಿಕ್ಕೆ ಈ ಸಮಯದಲ್ಲಿ ಹೆಚ್ಚು ಪ್ರಯಾಣಿಕರು ಬರ್ತಾರೆ. ಎಲ್ಲೋ ಒಂದು ಕಡೆ ಆತಂಕ ಇತ್ತು ಜನರಲ್ಲಿ, ಬಸ್ಸು ಇರುತ್ತಾ ಇರಲ್ವಾ ಅನ್ನುವಂಥದ್ದು. ಯಾವಾಗ ಮುಷ್ಕರ ವಾಪಸ್ ಪಡ್ಕೊಂಡ್ರು, ಬಸ್ಸು ಎಂದಿನಂತೆ ಸೇವೆ ಇದೆ, ಯಾವುದೇ ರೀತಿಯ ವ್ಯತ್ಯಯ ಇಲ್ಲ. ಯಾವುದೇ ಜಿಲ್ಲೆಗಳಿಗೆ ಹೋಗ್ಲಿಕ್ಕೂ ಕೂಡ ಈ KSRTCಯಲ್ಲಿ ಬಸ್ಗಳ ಸೇವೆ ಸಿಗ್ತಾ ಇರ್ತಕ್ಕಂಥದ್ದು. ಪ್ರಯಾಣಿಕರು ಕೂಡ ಓಡಾಟವನ್ನು ಮಾಡ್ತಾ ಇರೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ರ. ಹಾಗಾಗಿ KSRTCಯಲ್ಲಿ ಈಗಷ್ಟೇ ಪ್ರಯಾಣಿಕರು ಬರ್ತಾ ಇರೋದನ್ನು ನಾವು ಗಮನಿಸಬಹುದಾಗಿದೆ. ಬಸ್ ನಿಲ್ದಾಣದ ಕಡೆಗೆ ಪ್ರಯಾಣಿಕರು ಆಗಮಿಸ್ತಾ ಇದ್ದಾರೆ. ಎಂದಿನಂತೆ ಪ್ರಯಾಣ ಸಂಚಾರ ಇರುವಂಥದ್ದು. ಸದ್ಯಕ್ಕೆ ಯಾವುದೇ ರೀತಿಯ ವ್ಯತ್ಯಯ ಇಲ್ಲ ಎನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜನರು ಯಾವುದೇ ರೀತಿಯ ಆತಂಕವನ್ನು ಇಟ್ಕೊಳ್ದೇನೆ KSRTC ಕಡೆಗೆ ಬರ್ಬೋದು, ತಮ್ಮ ಜಿಲ್ಲೆಗಳಿಗೆ ಹೋಗ್ಲಿಕ್ಕೆ ಪ್ರಯಾಣವನ್ನು ಬೆಳೆಸಬಹುದಾಗಿದೆ. ಅರವಿಂದ್. ರೈಟ್ ಲೋಕೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಜನಕ್ಕೆ ನಾವು ಕೊಡ್ತಾ ಇರ್ತಕ್ಕಂಥ ಮಾಹಿತಿ, ನಿಮಗೆ ಬಸ್ಗಳ ಸೇವೆ ಎಂದಿನಂತೆ ಇರುತ್ತೆ. ಅದು KSRTC ಆಗಿರ್ಬೋದು, BMTC ಆಗಿರ್ಬೋದು. ಬಸ್ಗಳು ಯಾವುದೂ ಸ್ಟಾಪ್ ಆಗ್ತಿಲ್ಲ. ನಿಮ್ಮ ಏರಿಯಾಗೆ ಬರುವ ಬಸ್ಸು ಬರುವ ಸಮಯಕ್ಕೆ ಸರಿಯಾಗಿ ಬರುತ್ತೆ, ಉಪಯೋಗಿಸ್ಕೊಳ್ಳಿ.